ವೀಕ್ಷಕರಿಗೆ ನಮಸ್ಕಾರ. ಜೀವನದಲ್ಲಿ ಇದು ಮುಖ್ಯವೋ ಅದು ಮುಖ್ಯವೋ ಅನ್ನುವಂತಹ ಪ್ರಶ್ನೆ ಎಷ್ಟೋ ಸಂದರ್ಭದಲ್ಲಿ ಬರುತ್ತೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಇದೋ ಅದೋ ಅಲ್ಲ, ಇದೂ ಅದೂ ಅಂತ ಬೇಕಾಗುತ್ತೆ. ಅದಕ್ಕೆ ಉದಾಹರಣೆಯನ್ನು ಕೊಡಬೇಕಾದ್ರೆ ಕುದುರೆ ಮುಖ್ಯನೋ ರಥ ಮುಖ್ಯನೋ ಅಂತ ಕೇಳ್ತಾರೆ. ನ್ಯಾಯವಾಗಿ ಕುದುರೆನೂ ಚೆನ್ನಾಗಿರಬೇಕು, ರಥನೂ ಚೆನ್ನಾಗಿರಬೇಕು. ರಥ ಕಂಡೀಷನ್ ಆಗಿಲ್ಲದೆ ಹೋದರೆ ಕುದುರೆಗೆ ಮಹಾ ಹಿಂಸೆ ಆಗೋದಿಲ್ಲ ಅದು. ಆದ್ದರಿಂದ ಅದಕ್ಕೆ ಸರಿಯಾದ ಆ್ಯಕ್ಸೆಲ್ನಲ್ಲಿ ಅಲ್ಲಿ ಗ್ರೀಸ್ ಹಾಕೋದು ಮಾಡೋದು ಈ ಥರದ್ದೆಲ್ಲನೂ ಮಾಡಿಟ್ಕೊಂಡಿರಬೇಕಾಗುತ್ತೆ. ನಾವು ಹೋಗುವಂಥ ವಾಹನ ಯಾವುದ್ರಲ್ಲಾದ್ರೂ ಅಷ್ಟೇ ವಾಹನ ಕಂಡೀಷನ್ ಆಗಿರಬೇಕು. ಆವಾಗ ಒಳ್ಳೆ ಕಂಡೀಷನಲ್ಲಿದ್ದರೆ ನಾವು ವಾಹನವನ್ನು ಓಡಿಸಿ ಕೊನೆಗೆ ಗುರಿಯನ್ನು ಮುಟ್ಟಬಹುದು. ಹಾಗೆಯೇ ಗಾಡಿಯೂ ಚೆನ್ನಾಗಿರಬೇಕು, ಅದರ ಎಂಜಿನ್ನೂ ಚೆನ್ನಾಗಿರಬೇಕು. ಎರಡೂ ಲೆಕ್ಕ ಇದೆ. ನಮ್ಮ ಹಳೆಯ ಕಾಲದ ಉದಾಹರಣೆಗಳು ತಗೊಂಡ್ರೆ ಕುದುರೆ ರಥ ಅಂತ ಎರಡೂ ಬೇರೆ ಬೇರೆಯಾಗಿ ಇಟ್ಕೊಂಡು ನೋಡುವಂಥದ್ದಾಗಿ, ಅದರಲ್ಲಿ ಕುದುರೆನೂ ಚೆನ್ನಾಗಿರಬೇಕು, ರಥನೂ ಚೆನ್ನಾಗಿರಬೇಕು. ಕುದುರೆ ಚೆನ್ನಾಗಿಲ್ಲದೆ ಹೋದ್ರೂ ನಾವು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ, ಮತ್ತು ರಥ ಇಲ್ಲದೆ ಹೋದ್ರೂ ಆಗೋದಿಲ್ಲ ಅನ್ನೋಂಥದ್ದರ ಒಂದು ಅನ್ವಯವನ್ನು ನಮ್ಮ ಜೀವನಕ್ಕೇ ಅದನ್ನ ಹೇಳ್ತಾರನ್ನ. ಯಥಾಶ್ವಾಹ ರಥಹೀನಾಸ್ತು. ರಥವೇ ಇಲ್ಲ, ಬರೀ ಕುದುರೆ. ರಥೋವಾ ಅಶ್ವೈಹಿ ಯಥಾವಿನ. ಆಮೇಲೆ ರಥ ಇದೆ, ಕುದುರೆಗಳೇ ಇಲ್ಲ. ಹೀಗಾಗ್ಬಿಟ್ರೆ ನಾವು ತುಂಬ ಜನ ಹೋಗಬೇಕು, ತುಂಬ ದೂರದ ಗುರಿಯನ್ನು ಸಾಗಬೇಕು ಅನ್ನೋಂಥದ್ದಕ್ಕೆ ಅದು ಆಗೋದಿಲ್ಲ. ಒಂದೇ ಕುದುರೆ ಇದ್ದು ಒಬ್ಬನೇ ಸವಾರ ಇದ್ದು ಹೋಗಬಹುದು ಅದರಲ್ಲಿ. ಆದರೆ ತುಂಬ ಜನ ಇದ್ದು ಲಕ್ಷ್ಯವನ್ನು ನಾವು ಮುಟ್ಟಬೇಕು ಅಂತ ಇದ್ದ ಪಕ್ಷದಲ್ಲಿ ಆವಾಗ ಕುದುರೆಗಳನ್ನೂ ಚೆನ್ನಾಗಿ ಇಟ್ಕೊಂಡಿರಬೇಕು ಮತ್ತು ರಥನೂ ಕೂಡ ಒಳ್ಳೆ ಚೆನ್ನಾಗಿರಬೇಕು ಅಂತ. ಈ ಉಪಮಾನದ ಒಂದು ಒಳ್ಳೆಯ ಅನ್ವಯ ಮತ್ತೊಂದು ಸಂದರ್ಭಕ್ಕೆ ಉಪಯೋಗಕ್ಕೆ ಬರುವಂತಹದ್ದು. ಅದನ್ನು ಈ ಶ್ಲೋಕದಲ್ಲೇ ಕೊಟ್ಟಿದೆ. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ಏವಂ ತಪೋಪ್ಯವಿದ್ಯಸ್ಯ ವಿದ್ಯಾವಾಪಿ ಅತಪಸ್ವಿನಃ ಅಂತಂದ್ಬಿಟ್ಟು. ಜೀವನದಲ್ಲಿ ತಪಸ್ಸು ಮತ್ತು ವಿದ್ಯೆ ಎರಡೂ ಕೂಡ ಬಹಳ ಮುಖ್ಯವಾದಂಥದ್ದು. ಒಂದಿದ್ದು ಇನ್ನೊಂದಿಲ್ಲ ಅಂತ ಹೇಳಿದ್ರೆ ಆವಾಗ ಅದರಲ್ಲಿ ಒಂದು ಊನತೆ ಉಂಟಾಗತ್ತೆ ಅಂತಂದ್ಬಿಟ್ಟು. ಸಾಮಾನ್ಯವಾಗಿ ಅಧ್ಯಾತ್ಮ ಸಾಧನೆ ಮಾಡುವಂಥವ್ರಿಗೆ ಎಷ್ಟೋ ಜನಕ್ಕೆ ಏನನ್ಸತ್ತೆ ಅಂತ ಹೇಳಿದ್ರೆ, ಈ ಪುಸ್ತಕ ಗಿಸ್ಕ ಎಲ್ಲ ಯಾತಿಗೆ ಬೇಕು, ಶಾಸ್ತ್ರ ಗೀಸ್ತ್ರ ಎಲ್ಲ ಯಾತಿಗೆ ಓದಬೇಕು, ನಮ್ಮ ಪಾಡಿಗೆ ನಾವೇನೋ ತಪಸ್ಸು ಮಾಡ್ಕೊಂಡಿರೋ ಅಂಥದ್ದು, ಧ್ಯಾನ ಮಾಡ್ಕೊಂಡಿರೋ ಅಂಥದ್ದು, ಈ ಥರದ್ದು ಮಾಡಿದ್ರೆ ಸಾಕು ಅಂತ ಹೇಳಿಬಿಟ್ಟು ಅವರ ಫೋಕಸ್ಸು ತಪಸ್ಸಿನ ಮೇಲಿರುತ್ತೆ. ಅದೊಂದಿದ್ರೆ ಆಯಿತು, ಈ ಮಿಕ್ಕಿದ್ದೆಲ್ಲ ಯಾಕೆ ಅಂತಂದ್ಬಿಟ್ಟು ಹೇಳೋವಂಥ ಮಾತುಗಳಿದೆ. ದಾಸರ ಪದಗಳೇ ಇಲ್ವೇ, 100 ಶಾಸ್ತ್ರವನ್ನು ಓದಿದರೇನು, 6 ಶಾಸ್ತ್ರವನ್ನು ಓದಿದರೇನು, 100 ಪುರಾಣ ಮುಗಿಸಿದರೇನು ಅಂತ ಹೇಳಿಬಿಟ್ಟು ಗುರುವಿನ ಗುಲಾಮನಾಗುವ ತನಕ ದೊರೆಗೆದಣ್ಣ ಮುಕುತಿ ಅಂತ ಹೇಳಿಬಿಟ್ಟು, ನೋಡಪ್ಪ ಇದೆಲ್ಲ ಯಾವುದೂ ಅಲ್ಲ ಲೆಕ್ಕ, ಗುರು ಭಕ್ತಿ ಇಟ್ಕೊಳ್ಬೇಕು. ಅದು ಇಟ್ಕೊಂಡ್ಯಾ ನೀನು ಗುರಿಯನ್ನು ತಲುಪ್ತೀಯಾ, ಅದಿಲ್ವಾ ಇದೆಲ್ಲ ಎಷ್ಟು ಓದಿದ್ರಿ ಏನಂತೆ ಅಂತ ಹೇಳುವಂತಹ ಮಾತುಗಳನ್ನು ನಾವು ಕೇಳ್ತೀವಿ. ಆದರೆ ಅದು ಯಾವಾಗಲೂ ನಾವು ಒಂದನ್ನು ಅಂಡರ್ಲೈನ್ ಮಾಡಿ ಹೇಳುವಂಥದ್ದು. ಯಾರಿಗೆ ಅಂತ ಹೇಳಿದ್ರೆ, ಯಾರನ್ನೋ ನೋಡ್ತೀವಿ, ಅವ್ರಿಗೆ ಇದು ಚೆನ್ನಾಗಿ ಗೊತ್ತು, ಅದ್ರ ಬಗ್ಗೆ ಗಮನವೇ ಇಲ್ಲ. ಆ ಥರ ಇರೋವಂಥ ಅವ್ರಿಗೆ ನೋಡಪ್ಪ ಅದು ಇಂಪಾರ್ಟೆಂಟು ಅಂತ ಹೇಳೋದಕ್ಕೋಸ್ಕರವಾಗಿ ಹೀಗೆ ಹೇಳ್ತೀವಿ. ಉದಾಹರಣೆಗೆ ಮಕ್ಕಳನ್ನ ಓದಿಸ್ಬೇಕಾದ್ರೆ ಅವ್ರಿಗೆ ಯಾವುದೋ 1-2 ಸಬ್ಜೆಕ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸಾಮಾನ್ಯ ಮಕ್ಕಳಿಗೆಲ್ಲ ಹೆಂಗಾಗ್ಬಿಡತ್ತೆ ಅಂತಂದರೆ, ಓದೋಕ್ಕೆ ಕೂತ್ಕೊಂಡ್ರೆ ಯಾವುದು ಕಷ್ಟನೋ ಅದನ್ನು ಮಾಡೋಕ್ಕೆ ಇಷ್ಟ ಆಗಲ್ಲ, ಅದನ್ನ ಓದೋಕ್ಕೆ ಇಷ್ಟ ಆಗಲ್ಲ. ಅದು ಒಂದು 5 ನಿಮಿಷ ಓದೋದು, ಆಮೇಲೆ ಇದು ಯಾಕೋ ತಲೆ ಒಳಗೆ ಹೋಗ್ತಾ ಇಲ್ಲ ಅಂತಂದ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಯಾವ ಸಬ್ಜೆಕ್ಟ್ ಈಸಿನೋ ಅದ್ರ ಕಡೆ ಗಮನ ಕೊಡುವಂಥದ್ದು. ಅಥವಾ ಯಾವ ಮೇಷ್ಟ್ರು ಕಂಡ್ರೆ ಇಷ್ಟನೋ ಅವ್ರದ್ದನ್ನು ತೊಗೊಂಡು ಓದೋದು, ಅದನ್ನೇ ಮತ್ತೆ ಓದೋದು, ಕಷ್ಟವಾದನ್ನು ಬಿಟ್ಕೊಂಡೇ ಇರೋದು. ಹೀಗೆಲ್ಲ ಆಗೋಗ್ಬಿಡುತ್ತೆ. ಆವಾಗ ಯಾರಾದರೂ ಎಚ್ಚರಿಸಬೇಕಾಗತ್ತೆ. ಬರೀ ಇಷ್ಟವಾದನ್ನೇ ಓದ್ತಾ ಇದ್ದರೆ ಸಾಲದು, ಕಷ್ಟವಾದರೂ ಮುಖ್ಯ ಅಂತ ಇದ್ದ ಪಕ್ಷದಲ್ಲಿ ಅದನ್ನು ಮಾಡಬೇಕು, ಅದ್ರ ಕಡೆ ಗಮನ ಕೊಡಬೇಕು ಅಂತಂದ್ಬಿಟ್ಟು. ಉದಾಹರಣೆಗೆ ನಮಗೆಲ್ಲರಿಗೂ 2 ಸಬ್ಜೆಕ್ಟ್ ಕಂಡ್ರೆ ಚಿಕ್ಕ ವಯಸ್ಸಿನಲ್ಲೇ
ಬೀಳುವಂಥ ಸಂಸ್ಕಾರ ತುಂಬ ಚೆನ್ನಾಗಿ ಪ್ರಭಾವ ಬೀರುವಂಥದ್ದು ಯಾವುದಪ್ಪ ಅಂದರೆ ಮ್ಯಾಥಮ್ಯಾಟಿಕ್ಸು ಮತ್ತು ವ್ಯಾಕರಣ. ಈ ಗಣಿತದಲ್ಲಿ ಮತ್ತು ವ್ಯಾಕರಣದಲ್ಲಿ ನಮಗೇನಾದ್ರೂ ನಮ್ಮ ಸುಯೋಗದಿಂದ ಗಬ್ಬು ಮೇಷ್ಟ್ರು ಸಿಕ್ಕಿಬಿಟ್ರೆ ಜೀವನ ಪೂರ್ತಿ ಆ ಎರಡು ಬಿಟ್ಕೊಂಡ್ರೆ ಒಂದು ದ್ವೇಷ ಉಂಟಾಗ್ಬಿಡುತ್ತೆ ಅಥವಾ ಭಯ ಉಂಟಾಗ್ಬಿಡುತ್ತೆ. ನನ್ನ ಕೈಲಿ ಇದಾಗಲ್ಲ ಅನ್ನೋಂತಹ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಅದರಿಂದ ಯಾರು ಚೆನ್ನಾಗಿ ಹೇಳ್ಕೊಡುವಂಥ ಅವ್ರು ಬಂದ್ರೂ ಇಲ್ಲಪ್ಪ ನಂಗೆ ನನ್ನ ತಲೆಗೆ ಹತ್ತಲ್ಲ, ಅದು ನಂಗೆ ನೋಡಾಯ್ತು ನಾನು ಅಂತ ಹೇಳಿಬಿಟ್ಟು ಅದನ್ನ ಕಲಿತ್ಕೊಳ್ಳೋದ್ರ ಕಡೆ ಒಂದು ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ ಅನ್ನೋ ಹಂಗೆ ಆಗ್ಬಿಡುತ್ತೆ. ಆದ್ದರಿಂದ ಯಾರು ತುಂಬ ಗಣಿತದ ಉಪೇಕ್ಷೆಯನ್ನು ಮಾಡ್ತಿರ್ತಾರೋ ಅಂಥವ್ರಿಗೆ ಗಣಿತ ತುಂಬ ಇಂಪಾರ್ಟೆಂಟು, ಗಣಿತ ಬಿಟ್ಟು ಹೋಗುವಂಥದ್ದಲ್ಲ, ಎಲ್ಲ ಕಡೆನೂ ಗಣಿತ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಅದನ್ನ ಅಂಡರ್ಲೈನ್ ಮಾಡಬೇಕಾಗುತ್ತೆ. ಇನ್ನು ಕೆಲವರಿಗೆ ಗಣಿತ ಅಂದರೆ ತುಂಬ ಪ್ರಾಣ, ಆದರೆ ಮಿಕ್ಕದಿನಲ್ಲೇ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಅಂಥವ್ರಿಗೆ ಬರೀ ಗಣಿತ ಒಂದೇ ಇಲ್ಲ ಕಣಯ್ಯ, ಇದೆಲ್ಲ ಬೇಕು, ಇದನ್ನು ಓದ್ಕೊ ನೀನು ಅಂತಂದ್ಬಿಟ್ಟು ಅವ್ರಿಗೆ ಅದನ್ನು ಅಂಡರ್ಲೈನ್ ಮಾಡಿ ಹೇಳಬೇಕಾಗುತ್ತೆ. ಹಾಗೆ ಇದರಲ್ಲೂ ಕೂಡ ತಪಸ್ಸು ಮತ್ತು ವಿದ್ಯೆ ಅನ್ನುವಂಥದ್ರಲ್ಲಿ ನಾನು ಬರೀ ತಪಸ್ಸಿನಲ್ಲೇ ನನಗೆ ರುಚಿ ಅಂತ ಅಂದ್ಕೊಂಡು ನಾನು ಹಾಗೇ ಇದ್ಬಿಡ್ತೀನಿ ಅಂತ ಹೇಳಿ ವಿದ್ಯೆಯ ಕಡೆಗೆ ಗಮನ ಕೊಡದೆ ಹೋದರೆ ಅಂಥವ್ರಿಗೆ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳುವಂಥದ್ದು. ಹಾಗೆಯೇ ಬರೀ ಪುಸ್ತಕ ಪ್ರಪಂಚದಲ್ಲೇ ಇದ್ಬಿಟ್ಟು ಕೊನೆಗೆ ನಿಜವಾದ ಸಾಧನೆ ಏನು ಅನ್ನೋದ್ರ ಕಡೆಗೆ ಏನಾದ್ರು ಗಮನ ಕೊಡದೇ ಇದ್ದ ಪಕ್ಷದಲ್ಲಿ ಅಂಥವ್ರಿಗೆ ಇದು ಎಷ್ಟು ಮುಖ್ಯ ಆಗುತ್ತೇನೆಯಾ, ಬರೀ ಪುಸ್ತಕ ಓದಿದ್ರೆ ಏನು ಬಂತು ಅಂತ ಅಂದ್ಬಿಟ್ಟು ಅದನ್ನ ಹೇಳಬೇಕು. ನಮ್ಮ ದಾಸರ ಪದಗಳಲ್ಲೆಲ್ಲನೂ ಕೂಡ ಗಾದೆಗಳಲ್ಲಿ ಹೇಗೋ ಹಾಗೆ ಪರಸ್ಪರ ವಿರುದ್ಧವಾದಂತಹ ಮಾತುಗಳು ಬೇಕಾದಷ್ಟು ಬರುತ್ತೆ. ಅದನ್ನು ನಾವು ಇದೇನು ಇಲ್ಲಿ ಹಿಂಗೆ ಹೇಳಿದ್ದಾರೆ, ಅಲ್ಲಿ ಹಂಗೆ ಹೇಳಿದ್ದಾರೆ, ಒಬ್ಬರೇ ಹೇಳಿದಾರಲ್ಲ ಈ ಥರ ವಿರುದ್ಧವಾದ ಮಾತುಗಳನ್ನು ಅಂತ ಹೇಳಿದ್ರೆ ಅಲ್ಲಿ ನಾವು ಅದರ ಮಾತಿನ ಸ್ಪಿರಿಟನ್ನು ನಾವು ತಗೊಂಡಿಲ್ಲ ಅಂತ ಅರ್ಥ. ಮಹಾತ್ಮರು ವಿರುದ್ಧವಾಗೆಲ್ಲ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಆಪಾತತಃ ವಿರೋಧ ಅಂದರೆ ಮೇಲ್ನೋಟಕ್ಕೆ ವಿರೋಧ ಎಲ್ಲಿ ಕಾಣಿಸುತ್ತೋ ಅದನ್ನು ವಿರೋಧಾಭಾಸ ಅಂತ ಹೇಳ್ತಾರೆ. ಆಭಾಸ ಅಂದರೆ ತೋರಿಕೆ ಅಂತ. ಕನ್ನಡದಲ್ಲಿ ಇವತ್ತು ವಿರೋಧಾಭಾಸ ಅನ್ನೋ ಪದಕ್ಕೆ ಏನೇನೋ ಅರ್ಥ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ಅದು ತುಂಬ ಏನೋ ಕೆಟ್ಟದಾಗಿ ಕಾಣಿಸ್ತಾ ಇರುವಂಥದ್ದು, ಬರೀ ಕಾಂಟ್ರಡಿಕ್ಷನ್ ಆಗಿ ಹೋಗ್ಬಿಟ್ಟಿದ್ರೆ ಅದನ್ನು ವಿರೋಧಾಭಾಸ ಅಂತಂದ್ಬಿಟ್ಟು ಏನೋ ಅಂದರೆ ತುಂಬ ಒಂಥರ ಆಭಾಸವಾಗೋಯ್ತು ಅಂತ ಹೇಳಿದ್ವಿ. ಆ ಆಭಾಸ ಅನ್ನೋ ಪದಕ್ಕೆ ಬೇರೆ ಒಂದು ಕೆಟ್ಟ ಅರ್ಥ ಇದೆ. ಅದನ್ನಿಟ್ಕೊಂಡ್ಬಿಟ್ಟು ಪದಕ್ಕೇನೆ ತಪ್ಪು ಅರ್ಥವನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ಬಳಸುವಂಥದ್ದು ಪ್ರಚಲಿತವೇ ಆಗೋಗ್ಬಿಟ್ಟಿದೆ. ಇದು ಡೇಂಜರಸ್. ಇದು ಪದಗಳನ್ನು ಸರಿಯಾದ ಅರ್ಥದಲ್ಲಿ ಬಳಸ್ಕೊಳ್ಬೇಕು, ಅದರ ಸ್ಪೆಲ್ಲಿಂಗ್ ಸರಿಯಾಗಿ ಗೊತ್ತಿರಬೇಕು. ಹೀಗೆಲ್ಲ ಇದರ ಬಗ್ಗೆ ಒಂದು ನಿಗಾ ತಗೊಳ್ಬೇಕಾದದ್ದಿದೆ. ಹಾಗಿಲ್ಲದೆ ಹೋದ ಪಕ್ಷದಲ್ಲಿ ಏನೇನೋ ಅಪಾರ್ಥಗಳಾಗ್ಬಿಡುತ್ತೆ. ಒಬ್ಬರು ಒಂದು ಅರ್ಥದಲ್ಲಿ ಬಳಸಿದರೆ ಇನ್ನೊಬ್ಬರು ಅದನ್ನ ಬೇರೆ ಅರ್ಥದಲ್ಲಿ ತಗೊಳ್ಳೋ ಹಾಗೆಲ್ಲ ಆಗ್ಬಿಡುತ್ತೆ. ಆದ್ದರಿಂದ ಅದರ ಬಗ್ಗೆ ಒಂದು ಎಚ್ಚರ ಬೇಕು. ಇರಲಿ, ಇಲ್ಲಿ ಯಾರು ತಪಸ್ಸಿನ ಕಡೆಗೆ ಗಮನ ಕೊಡ್ತಾರೋ ಮತ್ತು ವಿದ್ಯೆಯ ಕಡೆಗೆ ಗಮನ ಕೊಡಲ್ವೋ ಅಂಥವ್ರದ್ದು ಸರಿಯಲ್ಲ. ಅಥವಾ ಕೇವಲ ವಿದ್ಯೆಯ ಕಡೆಗೆ ಗಮನ ಕೊಡ್ತಾರೆ, ತಪಸ್ಸಿನ ಕಡೆಗೆ ಅಲ್ಲ ಅಂತ ಇದ್ದರೆ ಅದೂ ಸರಿಯಲ್ಲ ಅಂತಂದ್ಬಿಟ್ಟು ನಮ್ಮ ಶಾಸ್ತ್ರಗಳೆಲ್ಲನೂ ಕೂಡ ಆಪೋಸಿಟ್ ಆಗಿರೋವಂತಹ ಮಾತುಗಳು ತುಂಬ ಬರುತ್ತೆ. ತುಂಬ ಒಂದು ಸರಳವಾದ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಭಜಗೋವಿಂದ ಸ್ತೋತ್ರ ಇದೆ. ಆ ಭಜಗೋವಿಂದ ಸ್ತೋತ್ರದಲ್ಲೇ ಏನು ಬರುತ್ತೆ ಅಂತ ಹೇಳಿದ್ರೆ, ಭಗವದ್ಗೀತಾ ಕಿಂಚಿದಧೀತ. ನೀ ಭಗವದ್ಗೀತೆ ಒಂದು ಇಷ್ಟು ಓದು ಸಾಕು, ಆಯಿತಾ. ಗಂಗಾ ಜಲಲವ ಕಣಿಕಾ ಪೀತ. ಗಂಗಾ ಜಲವನ್ನು ಪಾನ ಮಾಡುವಂಥದ್ದು ಒಂದಿಷ್ಟು ಮಾಡಿದ್ರೆ ಸಾಕು. ಆವಾಗ ಸಕೃದಪಿ ಏನ ಮುರಾರಿ ಸಮರ್ಚ. ಹಾಗೆಯೇ ಮುರಾರಿಯ ಪೂಜೆಯನ್ನು ಒಂದು ಸರ್ತಿ ನೀವು ಮಾಡಿದ್ರೂ ಕೂಡ ಅಂಥವ್ರಿಗೆ ಕ್ರಿಯತೆ ತಸ್ಯ ಯಮೇನ ನ ಸಂಘ ಅಂತನೋ ನ ಚರ್ಚಾ ಅಂತ ಅಂದ್ಬಿಟ್ಟು ಹೀಗೆ ಹೇಳೋವಂಥದ್ದು. ಅಂಥವ್ರು ಯಮನನ್ನು ಕಾಂಟ್ಯಾಕ್ಟ್ ಮಾಡುವಂತಹ, ಯಮನಿಗೆ ಅವನನ್ನು ಫೇಸ್ ಮಾಡುವಂತಹ ಸಿಚುವೇಶನ್ ಸಂದರ್ಭವೇ ಬರೋದಿಲ್ಲ ಅಂತ ಹೇಳೋವಂಥದ್ದು. ಅಲ್ಲಿ ಹೇಳೋದು ಏನಪ್ಪ ಅಂದರೆ ಗಂಗಾ ಜಲಲವ ಕಣಿಕಾ ಪೀತ ಅಂತ. ಏನು ಆ ಮಾತಿನ ಅರ್ಥ? ಗಂಗಾ ಜಲದ ಲವ ಅಂತಂದ್ರೇ ಸಂಸ್ಕೃತದಲ್ಲಿ ಒಂದು ಇಷ್ಟು ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ 4 ಪದ ಸಿನೋನಿಮ್ಸು, ಪರ್ಯಾಯಗಳು ಅಂತ ಹೇಳ್ತಾರೆ. ಲವ, ಲೇಷ, ಕಣ, ಅಣು, ಈ 4ಕ್ಕೂ ಒಂದೇ ಅರ್ಥ. ಇಲ್ಲಿ ಹೇಳ್ತಿರೋದು ಏನಪ್ಪ ಅಂದರೆ ಗಂಗಾ ಜಲ ಲವ ಮಾತ್ರ ಅಲ್ಲ, ಅದರಲ್ಲಿ ಅಂಶ. ಲವದ ಕಣ, ಲವ ಅಂದ್ರೇ ಇಷ್ಟು, ಕಣ ಅಂದರೆ ಅದರಲ್ಲಿಯೂ ಇಷ್ಟು. ಅದು ಅಲ್ಪ ಕಣವಾದರೆ ಅದನ್ನ ಕಣಿಕಾ ಅಂತ ಕರೀತಾರೆ. ವೆರಿ ಸ್ಮಾಲ್ ಪಾರ್ಟಿಕಲ್ ಅಂತ ಅಂದ್ಬಿಟ್ಟು ಇಷ್ಟು. ಗಂಗಾ ಜಲ ಲವ ಕಣಿಕಾ ಪೀತ ಅಷ್ಟು ಆಗ್ಬಿಟ್ರೆ ಸಾಕು, ಅಂಥವನಿಗೆ ಮುಕ್ತಿ ಸಿಕ್ಬಿಡುತ್ತೆ. ಅವನು ಹಿ ಡಸ್ ನಾಟ್ ಹ್ಯಾವ್ ಟು ಕನ್ಫ್ರಾಂಟ್ ಯಮ ಅಂತ ಅಂದ್ಬಿಟ್ಟು ಯಮನನ್ನು ಎದುರಿಸಬೇಕಾದ ಸನ್ನಿವೇಶ ಬರೋದಿಲ್ಲ ಅವನಿಗೆ ಅಂತ ಅಂದ್ಬಿಟ್ಟು ಹೇಳೋ ಅಂಥದ್ದಾದರೆ, ಅದೇ ಭಜಗೋವಿಂದ ಸ್ತುತಿಯಲ್ಲೇ ಏನಪ್ಪ ಹೇಳ್ತಾರೆ ಅಂದರೆ
ಅಯ್ಯೋ ಏನ್ರಿ ಮುಖ್ಯವಾದ ಮಾಡೋದು ಬಿಟ್ಬಿಟ್ಟು ಏನೇನೋ ಮಾಡ್ತಾರೆ ಅಂತ. ಏನೇನೋ ಮಾಡೋದು ಯಾವುದು, ಮುಖ್ಯವಾದ ಯಾವುದು ಅಂತ ಕೇಳಿದ್ರೆ, ಕುರುತೆ ಗಂಗಾ ಸಾಗರ ಗಮನಂ, ಗಂಗೆಗೆ ಹೋಗಿ ಸ್ನಾನ ಮಾಡೋದು, ಸಾಗರಕ್ಕೆ ಹೋಗಿ ಸ್ನಾನ ಮಾಡೋದು, ಇದೆಲ್ಲ ಗಂಗಾ ಸ್ನಾನ ಬಹಳ ಶ್ರೇಷ್ಠ, ಸಮುದ್ರ ಸ್ನಾನ ತುಂಬ ಪವಿತ್ರ ಅಂತ ಈ ಲೆಕ್ಕಾಚಾರಗಳಿಟ್ಟು ಅಲ್ಲಿಗೆಲ್ಲ ಹೋಗ್ತಾರೆ. ವ್ರತ ಪರಿಪಾಲನ, ನಾನಾ ವ್ರತಗಳನ್ನು ತುಂಬ ಚೆನ್ನಾಗಿ ಪಾಲನೆ ಮಾಡುವಂಥದ್ದು, ಅಥವಾ ದಾನಂ, ಅಥವಾ ಹಿಂಗೆ ದಾನ ಕೊಡೋದು, ಇದೆಲ್ಲ ಮಾಡ್ತಾರೆ. ಜ್ಞಾನವಿಹೀನ ಸರ್ವಮತೇನ ಮುಕ್ತಿಂ ನ ಭಜತಿ ಜನ್ಮಶತೇನ. ಮುಕ್ತಿ ಅನ್ನೋದ್ರೆ ಏನು ಅಂತ ಅದರ ಕಡೆಗೆ ಗಮನ ಕೊಡೋದು ಬಿಟ್ಬಿಟ್ಟು 100 ಜನ್ಮ ಈ ಥರದ್ದೆಲ್ಲ ಮಾಡ್ತಾ ಇದ್ರು ಅವನೇನು ಗುರಿ ಮುಟ್ಟಕ್ಕಾಗತ್ತಾ ಅವನಿಗೆ ಅಂತಂದ್ಬಿಟ್ಟು. ಎಕ್ಸಾಕ್ಟ್ಲಿ ಆಪೋಸಿಟ್. ಗಂಗಾ ಜಲದ ಒಂದು ಡ್ರಾಪ್ ಸಾಕು, ಡ್ರಾಪಿನಲ್ಲಿ ಒಂದು ಸ್ಮಾಲ್ ಪೋರ್ಷನ್ ಸಾಕು ಅಂತ ಹೇಳಿದ್ದೇನು, ನೀನು ಎಷ್ಟು ಜನ್ಮಶತ ಈ ಗಂಗಾ ಸ್ನಾನ ಎಲ್ಲ ಮಾಡ್ಕೊಂಬಂದ್ರೂ ಏನು ಬಂತು ಪ್ರಯೋಜನ ಅಂತ ಕೇಳೋದೇನು ಅಂತ ಹೇಳಿದ್ರೆ, ಇದರಲ್ಲಿ ಪರಸ್ಪರ ಆಪೋಸಿಟ್ ಶ್ರೀರಂಗ ಮಹಾಗುರುಗಳು ಇದನ್ನು ತೋರಿಸ್ಕೊಟ್ಟಿದ್ರು. ಏನಂತಂದರೆ, ನೋಡಪ್ಪ, ಕಾಮ ಅನ್ನುವಂಥದ್ದು 4 ಪುರುಷಾರ್ಥಗಳ ಮಧ್ಯೆಯೂ ಬರುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಬೇಕಾದ್ರೆ. ಹಾಗೆಯೇ ಅರಿಷಡ್ ವರ್ಗ ಅಂತ ಹೇಳ್ತೀವಲ್ಲ, ಅದರಲ್ಲೂ ಬರುತ್ತೆ. ಅದರಲ್ಲಿ ಫಸ್ಟ್ ರ್ಯಾಂಕು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಹೇಳಿಬಿಟ್ಟು ಅದರಲ್ಲಿ ಫಸ್ಟ್ ರ್ಯಾಂಕು ಅಲ್ಲೇ ಕಾಮ. ಮೊದಲನೇದರಲ್ಲಿ ಪುರುಷಾರ್ಥ ಅಂತಂದರೆ, ನಾವು ಜೀವನದಲ್ಲಿ ಸಾಧಿಸಬೇಕಾದದ್ದು ಏನು, ಜೀವನಕ್ಕೆ ಲಕ್ಷ್ಯ, ಗುರಿ ಏನು ಅಂತ ಕೇಳಿದ್ರೆ ಒಂದೇ ಗುರಿ ಅಂತ ಹೇಳ್ಬೋದು. ಆದರೆ ಅದರ ಜೊತೆಗೆ ಬರೀ ಒಂದೇ ಸಾಲದು ಅಂತ ಹೇಳಬೇಕಾದ್ರೆ ಅದರ ಜೊತೆಗೆ ಇನ್ನು 3 ಸೇರಿಸ್ಕೊಳ್ಳುವಂಥದ್ದು. ಮೋಕ್ಷವೇ ಗುರಿ ಅಂತ ಹೇಳುವಂಥದ್ದು ಒಂದು ಲೆಕ್ಕ ಆದರೆ, ಇಲ್ಲ ಬರೀ ಒಂದೇ ಆಗೋದಿಲ್ಲ, ನಾವು ಈ ಶರೀರ ಸಮೇತ ಇರಬೇಕಾದ್ರೆ ಈ ಶರೀರಕ್ಕೆ ಬೇಕಾಗುವಂಥದ್ದನ್ನು ಬೇರೆದನ್ನು ನಾವು ಪಡೆಯಬೇಕಿಲ್ಲ. ಆದರೆ ಜೀವನದಲ್ಲಿ ಪಡೆಯುವುದಕ್ಕೆ ಯಾವುದು ಅರ್ಹವೋ ಯೋಗ್ಯವೋ ಅಂಥದ್ದೆಲ್ಲನೂ ಕೂಡ ಪುರುಷಾರ್ಥಗಳು ಅಂತ ಹೇಳಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಹೇಳಿರುವಂಥದ್ದು. ಹಾಗೆ ಗುಡ್ ಲಿಸ್ಟ್ನಲ್ಲೂ ಕಾಮ ಅನ್ನೋ ಐಟಮ್ ಇದೆ, ಬ್ಯಾಡ್ ಲಿಸ್ಟಲ್ಲೂ ಕಾಮ ಅನ್ನೋ ಐಟಮ್ ಇದೆ. ಮೊದಲನೇದರಲ್ಲಿ 3rd ರ್ಯಾಂಕು, 2ನೇದರಲ್ಲಿ ಫಸ್ಟ್ ರ್ಯಾಂಕು. ಆದ್ದರಿಂದ ಇದು ಒಳ್ಳೆಯದೋ ಕೆಟ್ಟದ್ದು ಅಂದರೆ ಒಳ್ಳೆಯದೂ ಹೌದು, ಕೆಟ್ಟದ್ದೂ ಹೌದು. ಹೇಗಿಟ್ಕೊಂಡ್ರೆ ಒಳ್ಳೆಯದು, ಹೇಗಿಟ್ಕೊಂಡ್ರೆ ಕೆಟ್ಟದ್ದು ಅನ್ನೋ ಲೆಕ್ಕಾಚಾರದ ಮೇಲೆ ಅದೆಲ್ಲ ಕೂಡ ನಿಂತಿರುವಂಥದ್ದು. ಆದ್ದರಿಂದ ಶಾಸ್ತ್ರಗಳಲ್ಲಾಗಲಿ, ದಾಸರ ವಚನಗಳಲ್ಲಾಗಲಿ, ಸುಭಾಷಿತಗಳಲ್ಲಾಗಲಿ, ಗಾದೆಗಳಲ್ಲಾಗಲಿ ಪರಸ್ಪರ ವಿರುದ್ಧವಾಗಿರುವಂತಹದ್ದು ಬೇಕಾದಷ್ಟು ಸ್ಟೇಟ್ಮೆಂಟ್ಸ್ ಸಿಗುತ್ತೆ ನಮಗೆ. ಇದು ಬೇಕಾದಾಗ ಇದನ್ನು ಅಂತ ಅಂದ್ಕೊಳ್ತೀವಿ, ಅದು ಬೇಕಾದಾಗ ಅದನ್ನು ಬಳಸ್ಕೊಳ್ಳೋವಂಥದ್ದಾಗ್ಬಿಡುತ್ತೆ. ಆದ್ದರಿಂದ ಜಾಣ್ಮೆಯಿಂದ ಇರೋದು ಅಂತಂತಂದರೆ ಎರಡರದ ಔಚಿತ್ಯ ಏನು ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಯಾರು ತಪಸ್ಸಿನಲ್ಲೇ ಮುಳುಗಿರ್ತಾರೋ ಆದರೆ ವಿವೇಚನೆಯನ್ನು ಬೆಳೆಸ್ಕೊಂಡಿರೋದಿಲ್ವೋ ಅಂಥವ್ರಿಗೆ ಯಾವತ್ತೋ ಒಂದು ದಿವಸ ಸಂಶಯಗಳು ಬರೋಕ್ಕೆ ಶುರು ಆಗ್ಬೋದು. ವರ್ಷಗಟ್ಟಲೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾನೆ, ಅಂಥವ್ನು ಯಾವನೋ ಒಬ್ಬ ಹೋಗಲ್ಲೋ ಏನು ಕಲ್ಲು ಪೂಜೆ ಮಾಡ್ತೀಯಾ ಅಂತ ಕೇಳಿಬಿಟ್ರೆ, ಅಯ್ಯೋ ಹೌದಲ್ವಾ, ನಿಜವಾಗ್ಲೂ ಇದರಿಂದ ಪ್ರಯೋಜನ ಇದೆಯಾ ಅಂತ ಅನ್ನಿಸ್ಬಿಟ್ರೆ ಅವನ ಶ್ರದ್ಧೆಯೇ ಅಲ್ಲಾಡಿ ಹೋಗ್ಬಿಡುತ್ತೆ. ಆದ್ದರಿಂದ ವಿದ್ಯೆ ಅನ್ನೋದು, ಶ್ರೀರಂಗ ಮಹಾಗುರುಗಳು ವಿದ್ಯೆ ಅನ್ನೋದು ಒಂದು ಬೇಲಿಯಂತೆ ಅನ್ನೋ ಹಾಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ರು, ಅದನ್ನು ಉಪಮಾನವನ್ನು ಕೊಟ್ಟಿದ್ರು. ಹಾಗೆ ನಾವು ನಮ್ಮ ತಪಸ್ಸು ಚೆನ್ನಾಗಿ ಉಳಿದುಕೊಳ್ಳಬೇಕು ಅಂತ ಇದ್ದ ಪಕ್ಷದಲ್ಲಿ ಈ ಬೇಲಿಯ ರಕ್ಷಣೆಯೂ ಬೇಕಾಗುವಂತಹದ್ದು. ತಪಸ್ಸು ವಿದ್ಯೆಯಿಂದ ತಪಸ್ಸು, ತಪಸ್ಸಿನಿಂದ ವಿದ್ಯೆಯು ಪರಸ್ಪರ ಪರಿಪೋಷಣೆಯನ್ನು ಹೊಂದಿ ನಮ್ಮ ಜೀವನಕ್ಕೆ ಸಹಕಾರವನ್ನು ಕೊಡುವುದಾದ್ದರಿಂದ ಎರಡನ್ನೂ ಆಧರಿಸಬೇಕು ಅಂತ ಹೇಳುವುದೇನೆ ಈ ಶ್ಲೋಕದ ಒಂದು ಸಂದೇಶವಾಗಿದೆ. ನಮಸ್ಕಾರ.